ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಇವತ್ತು ಯಾವುದೇ ರೀತಿ ಬೀಡ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಕಸ್ಟಮರ್ ಹೇಳ್ದಾಗೆ ಯಾವುದೇ ಬೀಡ್ಸನ್ನು ಯೂಸ್ ಮಾಡ್ದೇ ಈ ಸ್ಯಾರಿಗೆ ಇವತ್ತು ನಾವು ತುಂಬಾ ಚೆನ್ನಾಗಿರುವಂಥ ಒಂದು ಹೊಸ ರೀತಿಯಾಗಿರುವಂಥ ಲೀಫ್ ಡಿಸೈನನ್ನು ಟ್ರೈ ಮಾಡೋಣ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಯೆಲ್ಲೋ ಆ್ಯಂಡ್ ಗ್ರೀನಲ್ಲಿದೆ. ಫಸ್ಟು ನಾವು ಒಂದು 6 ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ನಾರ್ಮಲಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ಇನ್ನೊಂದು ಸಾರಿ ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅದರ ಪಕ್ಕದಲ್ಲೇ ಹೋಗಿಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ಈಗ ಕ್ರೋಶ ಮೇಲೆ ಒಂದು ಸಾರಿ ದಾರ ತಗೋಬೇಕು. ನೋಡಿ, ಅದ್ರ ಪಕ್ಕದಲ್ಲೇ ಹೋಗಿ ಈ ರೀತಿಯಾಗಿ ತುಂಬ ಗ್ಯಾಪ್ ಇಲ್ಲದೇ ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇದೆ ನೋಡಿ, ಎಲ್ಲದನ್ನು ಸೇರಿಸ್ಕೊಂಡ್ರೆ ಒಂದೇ ಸರಿ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈ ರೀತಿಯಾಗಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗಬೇಕು. ಒಂದು ಪಾಯಿಂಟಷ್ಟು ಗ್ಯಾಪಲ್ಲೇ ಈ ರೀತಿಯಾಗಿ ಮತ್ತೆ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ನಾನಿಲ್ಲಿ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಡಿಸೈನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಎಷ್ಟು ಗ್ಯಾಪ್ ಬೇಕು ಕುಚ್ಚಿಗೂ ಮತ್ತು ಡಿಸೈನ್ಗೂ ಅನ್ನೋದು ನೋಡಿಕೊಂಡು ಈ ಹಾಫ್ ಡಬಲ್ ಕ್ರೋಶಗಳನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. ಇನ್ನು ಹಾಫ್ ಡಬಲ್ ಕ್ರೋಶೆ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಏನು ಮಾಡ್ಕೊಂಡಿದ್ವಲ್ವ ಅದನ್ನು ಬಿಟ್ಟು 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ 3 ಚೈನನ್ನು ಹಾಕ್ಕೊಂಡು ಏನು ನೀಡಲಿದೆ ಅಲ್ವಾ, ನೀಡಲ್ನ ತೆಗೆದುಬಿಟ್ಟು ಥ್ರೆಡನ್ನು ಈ ರೀತಿಯಾಗಿ ಇಟ್ಕೋಬೇಕು. ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ವ, 1 2 3 ಮೂರನೇ ಗ್ಯಾಪ್ ಏನಿದೆ ಅಲ್ವಾ, 3ನೇ ಹಾಫ್ ಡಬಲ್ ಕ್ರೋಶದ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ನಾವು ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಈ ರೀತಿಯಾಗಿ ಎಳ್ಕೋಬೇಕು. ಇದನ್ನು ಬ್ಯಾಕ್ ಸೈಡಿಂದನೂ ನಾವು ಲಾಕ್ ಮಾಡ್ಬೋದು. ಡಿಸೈನ್ ಒಂದು ಸ್ವಲ್ಪ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಫ್ರಂಟಿಂದನೇ ನಾವು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಆದಮೇಲೆ ಈಗ 2 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ವ, ಇವಾಗ ಹಾಕಿರುವಂಥ 3 ಚೈನ್ ಇದೆ ಅಲ್ವ, ಇಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಒಂದು ಮಾಡ್ಕೋಬೇಕು, ಮತ್ತೆ 2 ಆಗುತ್ತಲ್ವ, ಈ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆಯಿತು. ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದರೆ ಮತ್ತೆ 2 ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ 3ನೇ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, 3ನೇ ಡಬಲ್ ಕ್ರೋಶನು ಸೇಮ್ ಗ್ಯಾಪಲ್ಲೇ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ಮಾಡ್ಕೋಬೇಕು. ನಾವು ಲೀಫ್ ಡಿಸೈನ್ ಹಾಕ್ತಾ ಇರೋದ್ರಿಂದ ನೋಡಿ, ಈ ರೀತಿ 3 ಡಬಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡಿದ್ದೀನಿ. ಇವಾಗ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಸೇಮ್ ಗ್ಯಾಪಲ್ಲೇ ಹೋಗಿ ದಾರನ ಎಳ್ಕೊಂಡು ಬರಬೇಕು. ನೋಡಿ, ನೀಟಾಗಿ ಈ ರೀತಿಯಾಗಿ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತು 2 ಕೊನೆಯಲ್ಲಿ ಈ 2 ಒಂದು ಮಾಡ್ಕೋಬೇಕು. ಈ ರೀತಿ ಟ್ರಿಬಲ್ ಕ್ರೋಶ ಆಗುತ್ತೆ ನೋಡಿ. 3 ಡಬಲ್ ಕ್ರೋಶ ಆದಮೇಲೆ 1 ಟ್ರಿಬಲ್ ಕ್ರೋಶ ಆಯಿತು. ಈಗ 2ನೇ ಟ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಈ ರೀತಿ 2ನೇ ಟ್ರಿಬಲ್ ಕ್ರೋಶನು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು 3 ಸರಿ 2 ಒಂದು ಮಾಡ್ಕೋಬೇಕು. ನೋಡಿ, ಈ ರೀತಿ 3 ಸರಿ 2 ಒಂದು ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಯಿತು. ಈಗ 1 ಚೈನನ್ನು ಹಾಕ್ಕೊಂಡು ಈ ಚೈನ್ ಕೆಳಗಡೆ 2 ಲೂಪ್ ಇದೆ ನೋಡಿ, ಇಲ್ಲಿ 2 ಥ್ರೆಡ್ ಇದೆ ಅಲ್ವಾ, ಆ 2 ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಡು ಬರಬೇಕು. ಇವಾಗ ಇಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಪಿಕಾಟ್ ಆಗುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡ್ರೆ ಲೀಫ್ ಡಿಸೈನ್ ಆಗಿರೋದ್ರಿಂದ ಅದು ಶೇಪ್ ಬರೋದಕ್ಕೋಸ್ಕರ ನಾವಿಲ್ಲಿ ಒಂದು ಪಿಕಾಟನ್ನು ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಸೇಮ್ ಅದೇ ಗ್ಯಾಪಿಗೆ ಹೋಗಿ ಇನ್ನೂ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 3 ಟ್ರಿಬಲ್ ಕ್ರೋಶ ಆಗುತ್ತಲ್ವ, ಮಧ್ಯದ ಟ್ರಿಬಲ್ ಕ್ರೋಶಕ್ಕೆ 2ನೇ ಟ್ರಿಬಲ್ ಕ್ರೋಶಕ್ಕೆ ನಾವು ಪಿಕಾಟನ್ನು ಮಾಡ್ಕೊಂಡಿದ್ದೀವಿ. 3 ಡಬಲ್ ಕ್ರೋಶ 3 ಟ್ರಿಬಲ್ ಕ್ರೋಶ ಅದಾದಮೇಲೆ ಮತ್ತೆ ಈಗ 3
ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಡಿಸೈನ್ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ವೋ ಅದೇ ರೀತಿ ಎಂಡ್ ಮಾಡ್ಕೋಬೇಕಾಗುತ್ತೆ. 3 ಟ್ರಿಬಲ್ ಕ್ರೋಶ ಆದಮೇಲೆ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಕ್ರೋಶ ಮೇಲೆ ದಾರ ತೊಗೊಳೋದು, ಅದೇ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಕ್ರೋಶ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ಮತ್ತೆರಡನ್ನು ಒಂದು ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ, ಕೊನೆಯ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಡಿಸೈನ್ ಅದೇ ರೀತಿಯಾಗಿ ಮಾಡ್ಕೊತ ಹೋಗಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 2 ಚೈನನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ವ, ಈಗ ನೋಡಿ ಸ್ಲಿಪ್ ಸ್ಟಿಚ್ಚನ್ನು ಹಾಕಬೇಕು. ಅದೇ ಗ್ಯಾಪಲ್ಲಿ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಬಂದು ಅದೇ ದಾರನ ನೋಡಿ ಇಲ್ಲೇನು ಎಳ್ಕೊಂಬಂದಿರ್ತೀವಲ್ವ ಆ ದಾರನ ಆ 2 ಚೈನ್ ಒಳಗಡೆಗೆ ಈ ರೀತಿ ಎಳ್ಕೋಬೇಕು. ಸ್ಲಿಪ್ ಸ್ಟಿಚ್ ಆಗುತ್ತೆ, ಇಲ್ಲಿ ಈ ರೀತಿ ಲಾಕ್ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು 8 ಹಾಫ್ ಡಬಲ್ ಕ್ರೋಶ ಮಾಡ್ಕೊತೀವಲ್ವ, ಇವಾಗ ಡಿಸೈನ್ ಆದಮೇಲೆ ನಾವು 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಲೀಫ್ ಡಿಸೈನ್ ಆಗಿರ್ಬೋದು, ಈ ಹಾಫ್ ಡಬಲ್ ಕ್ರೋಶ ಹಾಕೋದ್ರಿಂದ ನಿಜವಾಗ್ಲೂ ಸೀರೆಗೆ ಒಂದು ಲುಕ್ ಬರುತ್ತೆ. ಅದಾದಮೇಲೆ 5 ಹಾಫ್ ಡಬಲ್ ಕ್ರೋಶ ಆದಮೇಲೆ ಕುಚ್ಚಿಗೆ ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಕ್ರೋಶ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಕುಚ್ಚಿಗೆ ಗ್ಯಾಪ್ ಆದಮೇಲೆ ಮತ್ತೆ ನಾವಿಲ್ಲಿ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ದಾರನ ಎಳ್ಕೊಂಡು ಬಂದು ಎಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಬೀಡ್ ಬೇಕು ಅನ್ನೋದಾದರೆ ಲೀಫ್ ಡಿಸೈನ್ ಏನು ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ಬೇಕು ಅಂದರೆ ನೀವು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೋದು, ಅಥವಾ ಇಲ್ಲಿ ಕುಚ್ಚು ಕಟ್ಟೋ ಜಾಗದಲ್ಲಿ ಬೇಕು ಅಂದರೂ ಸಹ ಬೀಡನ್ನು ಹಾಕ್ಕೋಬೋದು. ನಿಮಗೆ ಎಲ್ಲಿ ಬೇಕು ನೋಡಿಕೊಂಡು ಅಲ್ಲಿ ಬೀಡ್ಸನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 8 ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 3 ಚೈನನ್ನು ಹಾಕ್ಕೊಂಡು ನೀಡಲ್ನ ತೆಗಿಬೇಕು. ಥ್ರೆಡನ್ನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಏನು ಹಾಫ್ ಡಬಲ್ ಕ್ರೋಶ ಇದೆ ನೋಡಿ, ಸ್ಟಾರ್ಟಿಂಗಿಂದ 3ನೇ ಗ್ಯಾಪಲ್ಲಿ 1 2 3 ಈ 3ನೇ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಈ ರೀತಿಯಾಗಿ ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಳ್ಕೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಇದನ್ನು ಬೇಕು ಅಂದರೆ ನೀವು ಬ್ಯಾಕ್ ಸೈಡಿಂದನೂ ಸಹ ಹಾಕ್ಕೋಬೋದು. ಡಿಸೈನ್ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ, ಅಷ್ಟೊಂದು ನೀಟಾಗಿ ಬರೋದಿಲ್ಲ, ಹಾಗಾಗಿ ಫ್ರಂಟಿಂದನೇ ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. 3 ಡಬಲ್ ಕ್ರೋಶ, ಹಾಗೆ 3 ಟ್ರಿಬಲ್ ಕ್ರೋಶ ಮತ್ತು 3 ಡಬಲ್ ಕ್ರೋಶ. ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಈ ಲೀಫ್ ಡಿಸೈನ್ನ 3 ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶ ಏನು ಹಾಕ್ಕೊತೀವಲ್ವ, ಮಧ್ಯದ ಟ್ರಿಬಲ್ ಕ್ರೋಶಕ್ಕೆ ನಾವು ಒಂದು ಪಿಕೋಟನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, 3 ಡಬಲ್ ಕ್ರೋಶ ಆದಮೇಲೆ ಮೊದಲನೇ ಟ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮೊದಲನೇ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು ಈ ರೀತಿಯಾಗಿ. ಅದಾದಮೇಲೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈಗ ಟ್ರಿಬಲ್ ಕ್ರೋಶ ಆದಮೇಲೆ 1 ಚೈನನ್ನು ಹಾಕ್ಕೊಂಡು ಇಲ್ಲಿ ನಾವು ಥ್ರೆಡನ್ನು ಈ ರೀತಿಯಾಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಡು ಇಲ್ಲಿ ನಾವು ನಾಟನ್ನು ಮಾಡ್ಕೋಬೇಕು. ಈ ರೀತಿ ಪಿಕಾಟ್ ಆಗುತ್ತೆ ಇದು. ಈ ರೀತಿ ಶೇಪಿಗೆ ಬಂದಮೇಲೆ ಇನ್ನೂ ಒಂದು ಟ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಈ ರೀತಿಯಾಗಿ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು. 3 ಸರಿ 2 ಥ್ರೆಡ್ಗಳನ್ನ ಒಂದು ಮಾಡ್ಕೋಬೇಕು. ಮತ್ತು ಈಗ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ತುಂಬ ಈಸಿಯಾಗಿದೆ ಅಲ್ವಾ, ಕ್ವಿಕ್ಕಾಗಿ ಆಗೋಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೀಫ್ ಡಿಸೈನ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಕಂಪ್ಲೀಟ್ ಆದಮೇಲಂತೂ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ. 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ 3 ಡಬಲ್ ಕ್ರೋಶ ಆದಮೇಲೆ ಈಗ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನನ್ನು ಹಾಕ್ಕೊಂಡು ಇಲ್ಲಿ ಅದೇ ಗ್ಯಾಪಲ್ಲಿ 3 ಚೈನ್ ಗ್ಯಾಪಿಗೆ ಹೋಗಿ ಥ್ರೆಡನ್ನು ಎಳ್ಕೊಂಡು ಬಂದು ಇಲ್ಲಿ ನಾವು
ಸಿಂಗಲ್ ಕ್ರೋಶ ಮಾಡ್ಕೋಬಾರ್ದು, ಸ್ಲಿಪ್ ನಾಟನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಆ ಥ್ರೆಡ್ ಒಳಗಡೆ ಇದನ್ನು ಎಳ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ಡಿಸೈನು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಅದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊತೀನಿ. 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು 3 ಚೈನ್ಸನ್ನು ಹಾಕೋಬೇಕು. ಮತ್ತು ಅಲ್ಲಿಂದ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈಗೇನು ಅಚ್ಚು ಹಾಕ್ಕೊಂಡ್ವಲ್ವ, ಲೀಫ್ ಡಿಸೈನ್ ಹಾಕ್ಕೊಂಡ್ವಲ್ವ, ಅದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 5 ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನ್ಸನ್ನು ಹಾಕ್ಕೊಳ್ಳೋಣ. ಕ್ರೋಶ ಅಲ್ಲಿ ಕುಚ್ಚು ಕಟ್ಕೊಳೋ ಗ್ಯಾಪಿಗೆ ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ 8 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಫ್ ಡಬಲ್ ಕ್ರೋಶ ಹಾಕಿರೋದ್ರಿಂದ ಸ್ಯಾರಿಗೆ ಒಂದು ಒಳ್ಳೆ ಲುಕ್ ಬಂದಿದೆ ನೋಡಿ. ನಿಮಗೆ ಬೀಡ್ಸ್ ಅಥವಾ ಕುಂದನ್ ಏನಾದರೂ ಹಚ್ಕೊಳೋ ಇಷ್ಟ ಇದ್ದರೆ ಹಚ್ಕೋಬೋದು. ತುಂಬಾ ಇಷ್ಟ ಆಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ಗೆ ನಾವು 350ಇಂದ 450ವರೆಗೂ ಚಾರ್ಜಸ್ ಮಾಡ್ಬೋದು. ಯಾವ ಪ್ಲೇಸಲ್ಲಿ ನಾವು ಪ್ಲೇಸಸ್ಸಲ್ಲಿ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಚಾರ್ಜಸ್ ಮಾಡ್ತಾರೆ, ನೋಡಿಕೊಂಡು ನೀವು ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.